ರಾಮಾಚಾರಿಯಲ್ಲಿ ಚಾರುವಾಗಿ ನಮ್ಮನ್ನೆಲ್ಲ ರಂಜಿಸಿದಂತಹ ಮೌನ ಗುಡ್ಡೆಮನೆಯವರು ಇದೀಗ ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಬಂದು ನಮ್ಮನ್ನೆಲ್ಲ ರಂಜಿಸೋಕೆ ರೆಡಿಯಾಗಿದ್ದಾರೆ. ಹೌದು, ಕುಲದಲ್ಲಿ ಕೀಳಿ ಯಾವುದೋ ಒಂದು ಸಿನಿಮಾ ಮುಖಾಂತರ ಇದೇ ಮೇ 23ನೇ ತಾರೀಕು ನಮ್ಮ ಮುಂದೆ ಬರ್ತಾರೆ. ಇವತ್ತು ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈ ಸಿನಿಮಾದ ನಾಯಕ ನಟಿ ಆಗಿರುವಂತಹ ಮೌನ ಗುಡ್ಡೆಮನೆಯವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್. ಹಲೋ ಮ್ಯಾಮ್, ಈಗ ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಬರ್ತಾ ಇದ್ದೀರಾ, ಅಂದರೆ ಸೀರಿಯಲ್ ಟು ಸಿನಿಮಾ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಫಸ್ಟ್ ಸಿನಿಮಾ ಅಂತ ತುಂಬ ಅದೊಂಥರ ಮಿಕ್ಸ್ಡ್ ಎಮೋಷನ್ಸ್ ಇದೆ. ನೋಡುವ ಹೇಗಾಗುತ್ತೆ ಅಂತ. 23ಕ್ಕೆ ಬರ್ತಾ ಇದ್ದೀವಲ್ಲ, ಅವಾಗ ಗೊತ್ತಾಗುತ್ತೆ. ಅಂದರೆ ತೆರೆ ಮೇಲೆ ನೋಡಿಬಿಟ್ಟು ಡಿಸೈಡ್ ಆಗೋಣ ಅಂತ. ಸಿನಿಮಾ ಟೈಟಲ್ ಬಗ್ಗೆ ಹೇಳೋದಾದರೆ, ಅಂದರೆ ನಿಮಗೆ ತುಂಬ ಸಿನಿಮಾ ಆಫರ್ಸ್ ಕೂಡ ಬಂದಿರುತ್ತೆ. ಪರ್ಟಿಕ್ಯುಲರ್ಲಿ ಈ ಸಿನಿಮಾ ಓಕೆ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಅಂತ ಇರುತ್ತಲ್ಲ, ಅಂದರೆ ಕಥೆನಾ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಭಟ್ರು ಸಿನಿಮಾ ಅಂತ ಬಂದಾಗ ನನಗೆ ಯೋಚನೆಗಳೇ ಬರಲಿಲ್ಲ. ಅದರಲ್ಲೂ ಕತೆ ತುಂಬ ಅದ್ಭುತವಾಗಿದೆ. ಆ್ಯಂಡ್ ನನಗೆ ಆಸೆ ಇದ್ದಿದ್ದು ಹಾಗೆ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಬೇಕು, ಅದರ ಹಾಗೆ ಇಂಟ್ರಡ್ಯೂಸ್ ಆಗಬೇಕು ಅಂತ. ಸೊ ಕತೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಎಲ್ಲನೂ ಇಷ್ಟ ಆಗಿ ಒಪ್ಕೊಂಡೆ. ಆ ಸಿನಿಮಾ ಪೋಸ್ಟರ್ ನೋಡಿದ್ರೆ ನೀವು ಒಂಥರ ಕ್ಯೂಟ್, ಒಂದು ಮುಗ್ಧ ಹುಡುಗಿ ಥರ ಕಾಣಿಸ್ತೀರಾ. ನಿಮ್ಮ ಪಾತ್ರನೂ ಹಾಗೆ ಇದೆಯಾ ಸಿನಿಮಾದಲ್ಲಿ? ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಪಾತ್ರ ಅಂತ ಬಂದರೆ ನಾನೊಂದು ಅದೇ ಡಿಗ್ಲಾಮರ್ ಲುಕ್ಕಲ್ಲಿ ಕಾಣಿಸ್ಕೊಳ್ತೀನಿ. ಒಂದು ಮುದ್ದಾದ ಒಂದು ಕ್ಯೂಟ್ ಹುಡುಗಿ, ಒಂದು ಹಳ್ಳಿ ಹುಡುಗಿ ಪಾತ್ರ. ಇನ್ನು ನೀವು ರಾಮಾಚಾರಿಯಲ್ಲಿ ನಾವು ನೋಡಿದ್ದೀವಿ ಒಡನಾಟ, ಅಂದರೆ ಆ ಸೀರಿಯಲಿನ ಕಾಸ್ಟ್ ಬಗ್ಗೆ ಅವರು ಏನು ಹೇಳಿದ್ರು ನೋಡಿದ್ರ ಸಿನಿಮಾದಲ್ಲಿ? ನಿಮ್ಮ ಒಂದು ಲುಕ್ ಆಗಿರ್ಬೋದು, ಅವ್ರು ಯಾವ ಥರ ಹೇಳಿದ್ರು ಅದ್ರ ಬಗ್ಗೆ? ಸೊ ಎವ್ರಿ ಒನ್ ಆರ್ ಎಕ್ಸೈಟೆಡ್. ಯಾಕಂತ ಹೇಳಿದ್ರೆ ನನ್ನ ಫಸ್ಟ್ ಸೀರಿಯಲ್ ಆದ ಹಾಗೆ ನಾನು ಫಸ್ಟೇ ಹೆಜ್ಜೆ ಇಟ್ಟಿದ್ದೆ ಸಿನಿಮಾಗೆ. ಆ್ಯಂಡ್ ಅವ್ರಿಗೂ ತುಂಬ ಖುಷಿ ಇದೆ. ಬಿಕಾಸ್ ನನ್ನ ಟೀಮ್ ಅಂತ ಬಂದರೆ, ರಾಮಾಚಾರಿ ಟೀಮ್ ಅಂತ ಬಂದರೆ ಅದೊಂಥರ ನನ್ನದು ಇನ್ನೊಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಒಂಥರ ಸಪೋರ್ಟಿವ್, ತುಂಬ ಖುಷಿಪಟ್ಟರು. ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರ, ಎಲ್ಲ ಸಾಂಗ್ ಕೇಳಿದ್ರು, ಖುಷಿ ಆಯಿತು. ನಾವು ಪಕ್ಕ ಇಡೀ ಹಾಗೆ ಹೇಳ್ದಾಗೆ ನನ್ನ ಇಡೀ ರಾಮಾಚಾರಿ ಟೀಮ್ ಆಗಿರಲಿ, ನನ್ನ ರಾಮ್ಜಿ ಪ್ರೊಡಕ್ಷನ್ ಆಗಿರಲಿ, ಎಲ್ಲರೂ 23ಕ್ಕೆ ಬಂದು ನಮ್ಮ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾಯಿದ್ವಿ. ಇನ್ನು ಸಿನಿಮಾ ಸಾಂಗ್ಸ್ ಬಗ್ಗೆ ಹೇಳೋದಾದರೆ, ಈಗ ಸೋನು ನಿಗಮ್ ಅವರು ಒಂದು ಹಾಡಿದ್ರು, ಅದನ್ನು ತೆಗಿತಾರೆ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಮ್ಯಾಮ್? ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗಿರೋ ಕನ್ನಡಿಗರಾಗಿ ನಾವೇನು ಹೇಳಬೇಕು ಅಂದರೆ, ಅಫ್ಕೋರ್ಸ್ ದಟ್ ಈಸ್ ರೈಟ್ ಡಿಸಿಷನ್. ಬಿಕಾಸ್ ಏನು ಅಂದರೆ, ನಾವು ಮಾತಾಡಬಾರ್ದು, ನಾವು ತುಂಬ ಚಿಕ್ಕವರು ಇಂಡಸ್ಟ್ರಿಲಿ, ಬಟ್ ಸ್ಟಿಲ್ ನಮಗೆ ಕನ್ನಡ ಪ್ರೇಮ ಜಾಸ್ತಿ ಇರೋದ್ರಿಂದ ಅವ್ರು ಮಾಡಿರೋದು ಕರೆಕ್ಟ್ ಅಂತ ಅಂದ್ಕೊಳ್ತೀವಿ. ನಾಯಕ ನಟಿ ಆಗಬೇಕು ಅಂತ ಹೇಳಿ ಚಿಕ್ಕ ವಯಸ್ಸಿಂದ ಆಸೆ ಇತ್ತಾ, ಅಥವಾ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಹೇಳಿ ಮಾಡಿದ್ದ? ಇಲ್ಲ, ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಬಂದುಬಿಟ್ಟು ಆರ್ಮಿ ಫ್ಯಾಮಿಲಿ. ನನ್ನದು ಡ್ಯಾಡಿ ಫ್ಯಾಮಿಲಿ ಫುಲ್ ಆರ್ಮಿಯವರೇ ಇರೋದ್ರಿಂದ ನನಗೂ ಆ ಕಡೆನೇ ಒಲವಿದ್ದಿದ್ದು. ಬಟ್ ಹಣೆ ಬರಹ ಇಲ್ಲಿ ಬಂದಿದ್ದೀನಿ ಅಷ್ಟು. ಆಸೆ ಅಂತ ಏನೂ ಇರಲಿಲ್ಲ. ಬಟ್ ಐ ವಾಸ್ ವೆರಿ ಆ್ಯಕ್ಟಿವ್ ಮುಂಚೆ, ಡ್ಯಾನ್ಸ್ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಎಲ್ಲದರಲ್ಲೂ. ಸೊ ಅಂದರೆ ಅಚಾನಕ್ಕಾಗಿ ಒಂದು ಲೈಫ್ ಯೂಟರ್ನ್ ಅಂತ ಹೇಳ್ಬೋದು ಆ್ಯಕ್ಟಿಂಗ್ ಫೀಲ್ಡ್. ಆರ್ಮಿ ಫ್ಯಾಮಿಲಿ ಅಂತ ಹೇಳಿದ್ರೆ, ಈಗ ಏನು ನಡೀತಿದೆ ನಮ್ಮ ಭಾರತದಲ್ಲಿ ಅಂತ ಗೊತ್ತು. ಅದ್ರ ಬಗ್ಗೆ ಹೇಳೋದಾದರೆ, ಯುದ್ಧ ಮಾಡ್ತಾ ಇರೋದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನಿಮ್ಮ ಪ್ರಕಾರ? ನಮ್ಮ ಯೋಧರಲ್ಲಿ ಇದ್ದಾರೆ ಅಂದಮೇಲೆ ನಾವು ಯಾವ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀನಿ. ನಮಗೋಸ್ಕರ ಯೋಧರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರ ಡಿಸಿಪ್ಲಿನ್ ಹೇಗಿರುತ್ತೆ ಅಂತ ನಾನು ಪ್ರತಿಯೊಂದನ್ನು ನೋಡ್ಕೊಂಡು ಬೆಳೆದಿರೋಳು. ಸೊ ನನಗೆ ಆ ಭಯ ಇಲ್ಲ. ಮೋದಿಯವರು ಏನು ಡಿಸಿಷನ್ ತಗೊಳ್ತಾರೆ ಅವ್ರ ಮೇಲೆ ನಂಬಿಕೆ ಇದೆ, ಏನೇ ಆದ್ರೂ ಫೇರ್ ಇರುತ್ತೆ ಅಂತ. ಸೊ ಭಯ ಅಂತೂ ಇಲ್ಲ, ಭಯ ಪಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾರೂ. ನಮ್ಮ ಯೋಧರನ್ನ ನಂಬಿ ಅವರಿಗೆ ಆಶೀರ್ವಾದ ಮಾಡೋವಂಥ ಇದು ನಮಗಿಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಪ್ರತಿಯೊಂದು ಪೂಜೆಯಲ್ಲಿ ಆಗಿರಲಿ, ಪ್ರೇಯರ್ಸಲ್ಲಾಗಿರಲಿ, ಅವ್ರಿಗೋಸ್ಕರ ಒಂದು ಎಕ್ಸ್ಟ್ರಾ ಪ್ರೇಯರ್ ಮಾಡೋಣ ಅಂತ ಅಂದ್ಕೊಳ್ತೀವಿ ಅಷ್ಟೇ. ಸಿನಿಮಾ ಟ್ರೇಲರ್ ನೋಡಿದಾಗ ಇದು ಒಂದು ಕಾಡಿನ ಮಧ್ಯೆ ಶೂಟ್ ಆಗಿರೋ ಥರ ಇದೆ. ಆಮೇಲೆ ಒಂಥರ ಏನು ಮೇಕಪ್ ಇಲ್ಲದೆ ಆ ಥರ ಇದೆ. ಏನು ಹೇಳ್ತೀರಾ ಆ ಒಂದು ಶೂಟಿಂಗ್ ಲೊಕೇಶನ್ಸ್ ಬಗ್ಗೆ? ಹೇಗಿತ್ತು ಅನುಭವ ನಿಮಗೆ? ಶೂಟಿಂಗ್ ಲೊಕೇಶನ್ ಎಲ್ಲ ನೇಚರ್ ಮಧ್ಯೆ ಮಾಡಿರೋದ್ರಿಂದ ಒಂಥರ ರಿಲ್ಯಾಕ್ಸಿಂಗ್ ಆಗೇ ಇತ್ತು. ತುಂಬ ಹೆಕ್ಟಿಕ್ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಸಾಂಗ್ ಶೂಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ನಾವು ಬೆಳಗಿಂದ ಸಂಜೆ ಆಲ್ಮೋಸ್ಟ್ 7 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆಯಿತು. ಬಿಟ್ಟರೆ ಬೇರೆ ಯಾವುದೇ ಸೀನ್ ಮಾಡುವಾಗ ಸಹ ನಾವು ಸ್ಟ್ರೆಸ್ ಆಗಿ ಮಾಡಿಲ್ಲ. ಯಾಕಂದರೆ ನಾವು ನೇಚರ್ ಮಧ್ಯೆ ಇದ್ದೀವಿ ಅಂದಾಗ ಅಫ್ಕೋರ್ಸ್ ಒಂಥರ ರಿಲ್ಯಾಕ್ಸಿಂಗ್ ಆಗೇ ಇರುತ್ತೆ. ಎಲ್ಲನೂ ರಾಮನಗರ ಆ ಕಡೆ ಎಲ್ಲ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಮಧ್ಯೆ ಮಾಡಿದ್ದೀವಿ. ನನ್ನ ಸಾಂಗ್ ಶೂಟ್ ಎಲ್ಲ ನಮ್ಮೂರಲ್ಲಿ ಮಾಡಿದ್ದೀವಿ, ಕೂರ್ಗಲ್ಲಿ. ಅದಕ್ಕೆ ಒಂಥರ ಪ್ರೌಡ್ ಫೀಲ್ ಇದೆ ಆ್ಯಕ್ಚುಲಿ. ಎಲ್ಲನೂ ಪುಷ್ಪಗಿರಿ ಬೆಟ್ಟದ ಮೇಲೆ ಮಾಡಿದ್ದೀವಿ ಸಾಂಗ್ಸ್. ಸೊ ಇಟ್ ವಾಸ್ ನೈಸ್.
ಸೀರಿಯಲಲ್ಲಿ ಫಸ್ಟು ನಿಮ್ಮನ್ನು ಫುಲ್ಲು ಒಂಥರ ಗ್ಲಾಮ್ ಲುಕ್ಕಲ್ಲಿ ನೋಡಿದ್ವಿ, ಅದಾದಮೇಲೆ ಒಂದು ಟ್ರೆಡಿಷ್ನಲ್ ಚಾರು ಆಗಿ ಬದಲಾವಣೆ ಆದ್ರಿ. ಇವಾಗ ಇದರಲ್ಲಿ ಇನ್ನೊಂದು ಥರ ಕಾಣಿಸ್ಕೊಳ್ತಿದ್ದೀರಾ. ಎಲ್ಲೋ ಒಂದು ಕಡೆ ಸೀರಿಯಲ್ ಅಲ್ಲಿ ಆ್ಯಕ್ಟ್ ಮಾಡಿದ್ದು ಇಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ತೀರಾ? ಅಫ್ಕೋರ್ಸ್ ಸೀರಿಯಲ್ ನನ್ನ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಏನೂ ಹೋಗಲಿಲ್ಲ. ರಾಮಾಚಾರಿನೇ ನನಗೆ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಆ್ಯಕ್ಚುಲಿ. ಅಂದರೆ ನನಗೆ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ನನಗೆ ಎಲ್ಲಿ ಹೋದ್ರೂ ಬದುಕ್ಬೋದು ಅನ್ನೋ ಒಂದು ಭರವಸೆ ಇದೆ. ಆ್ಯಂಡ್ ಐ ಆಮ್ ಯೂಸ್ ಟು ಇಟ್ ಇವಾಗ. ಅಂದರೆ ಎಲ್ಲದಕ್ಕೂ ಹೇಗೆ ಮಾಡ್ಬೋದು ಅಂತ ನನಗೆ ಒಂದು ಐಡಿಯಾ ಇದೆ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ರಾಮಾಚಾರಿಯಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕಂದರೆ ನಾನು ಇವಾಗ ರಾಮಾಚಾರಿಲಿ ಎಲ್ಲರೂ ನೋಡಿರ್ತೀರ, ಎಲ್ಲ ಥರ ಪಾತ್ರನೂ ಮಾಡಿದ್ದೀನಿ. ಕುರುಡಿ ಆಗಿದ್ದೀನಿ, ಗ್ಲಾಮರ್ ಟು ಇದು ಟ್ರೆಡಿಷ್ನಲ್ ಆಗಿದ್ದೀನಿ, ಕೋಪಿಷ್ಟೇ ಅಹಂಕಾರಿ ಇದ್ದವಳು, ಒಂದು ಸಾಧು, ಒಂದು ಸತಿ ಸಾವಿತ್ರಿ ಲುಕ್ಕಲ್ಲೂ ನೋಡಿದೆ. ಸೊ ಎಲ್ಲನೂ ಮಿಕ್ಸ್ಡಪ್ ಆಗಿ ನನಗೆಲ್ಲದಕ್ಕೂ ಹೆಲ್ಪ್ ಆಗುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ ರಾಮಾಚಾರಿ ನನಗೆ. ಇನ್ನು ಸಿನಿಮಾ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ತಬ್ಲಾ ನಾಣಿ ಸರ್ ಇದ್ದಾರೆ, ಆಮೇಲೆ ಶರತ್ ಲೋಹಿತಾಶ್ವ ಅವರಿದ್ದಾರೆ. ಹೇಗಿತ್ತು ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದು ಅನುಭವ? ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಒಂದು ಭಯ ಇರುತ್ತೆ. ಅಫ್ಕೋರ್ಸ್ ನಾವು ಎಷ್ಟೇ ಜನ ಜೊತೆ ವರ್ಕ್ ಮಾಡಿದರೂ ಇರುತ್ತೆ. ಬಟ್ ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ತುಂಬ ಫನ್ನಾಗಿ ನಾವು ಶೂಟ್ ಮಾಡಿದ್ದೀವಿ. ಸೊ ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡಿದ್ದೀವಿ. ಅಂದರೆ ಅಯ್ಯೋ ಹಾಗೆ ಹಿಂಗೆ ಅಂತಲ್ಲ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀವಿ, ತಮಾಷೆ ಮಾಡಿದ್ದೀವಿ, ಜೋಕ್ಸ್ ಕ್ರ್ಯಾಕ್ ಮಾಡಿದ್ದೀವಿ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಮಡೆನೂರು ಮನು ಅವ್ರಿಗೂ ಕೂಡ ಇದು ಮೊದಲನೇ ಸಿನಿಮಾ ನಾಯಕ ನಟ ಆಗಿ ಅವ್ರ ಜೊತೆ ನಿಮ್ಮ ಒಂದು ಪೇರಿಂಗ್ ಯಾವ ಥರ ಇತ್ತು? ಫಸ್ಟಿಗೆ ಸ್ವಲ್ಪ ಭಯ ಇತ್ತು. ಯಾಕಂದರೆ ಅವ್ರು ಕಾಮಿಡಿಯನ್ ಆಗಿರೋದ್ರಿಂದ ಈ ಥರ ಸೀರಿಯಸ್ ಪಾತ್ರ ಮಾಡ್ತಾರಾ ಅಂತ. ಬಟ್ ಹೀ ಈಸ್ ವೆರಿ ಟ್ಯಾಲೆಂಟೆಡ್. ಅಂದರೆ ಯಾವ ಒಂದು ಪಾತ್ರನೂ ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ಅದ್ಭುತವಾದ ನಟ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಚೆನ್ನಾಗಿತ್ತು ಒಂದು ಕಾಂಬಿನೇಷನ್. ನಮ್ಮದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ. ರೊಮ್ಯಾಂಟಿಕ್ ಒಂದು ಪೇರ್ ನಮ್ಮದು. ಇಟ್ಸ್ ನೈಸ್, ಚೆನ್ನಾಗಿದೆ. ಮ್ಯಾಮ್, ನಿರ್ದೇಶಕರು ಹಾಗೂ ನಿರ್ಮಾಪಕರ ಬಗ್ಗೆ ಹೇಳೋ, ಸಂತೋಷ್ ಸರ್ ಬಗ್ಗೆ, ರಾಮನಾರಾಯಣ್ ಸರ್ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ರಾಮನಾರಾಯಣ್ ಸರ್ ಅಂತ ಬಂದರೆ ನಮ್ಮ ಡೈರೆಕ್ಟ್ರು. ಅವ್ರು ನೋಡೋದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಕಾಣ್ತಾರೆ, ಬಟ್ ತುಂಬ ಸಾಫ್ಟ್ ಮನುಷ್ಯ. ತುಂಬ ಸಪೋರ್ಟಿವ್ ಆಗಿದ್ದರು. ಪ್ರತಿ ಸೀನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವರು ತುಂಬ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ಬಟ್ ನಾನು ಹೊಸೊಬ್ಳಾದ್ರೂ ಅವ್ರ ಜೊತೆ ವರ್ಕ್ ಮಾಡುವಾಗ ನನಗೇನು ಅನ್ಕಂಫರ್ಟೇಬಲ್ ಅನಿಸಿಲ್ಲ. ಅಂದರೆ ನನ್ನ ಫ್ಯಾಮಿಲಿ ಜೊತೆನೇ ವರ್ಕ್ ಮಾಡಿರೋ ಥರ ಅನ್ನಿಸ್ತಾಯಿತ್ತು. ತುಂಬ ರಿಲ್ಯಾಕ್ಸಿಂಗ್ ಆಗಿ ವರ್ಕ್ ಆಗ್ತಾಯಿತ್ತು. ಆ್ಯಂಡ್ ಸಂತೋಷ್ ಸರ್ ಅಂತ ಬಂದರೆ ನಾನು ಇಲ್ಲಿ ಸಿನಿಮಾ ಮಾಡೋದಕ್ಕೆ ಆ್ಯಕ್ಚುಲ್ ರೀಸನ್ನೇ ಅವರು. ಆ್ಯಂಡ್ ಒಳ್ಳೆ ಟೀಮ್ ಅಂತ ಹೇಳ್ಬೋದು. ನನಗೆ ಒಂದು ಪ್ರೀತಿ ಅಣ್ಣ. ಸೊ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದ್ದೀನಿ. ಅಂದರೆ ಎಲ್ಲರೂ ಒಂದು ಪಿಲ್ಲರ್ಸ್ ಆಗಿದ್ದರು. ಟೆಕ್ನಿಷಿಯನ್ಸ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಎಲ್ಲ ಕೋವರ್ಕರ್ಸ್, ಆ್ಯಕ್ಟರ್ಸ್, ಎವ್ರಿ ಒನ್. ಅಂದರೆ ಎಲ್ಲರೂ ಒಂದು ಪಿಲ್ಲರ್ಸ್ ಈ ಸಿನಿಮಾಗೆ. ಎಲ್ಲರೂ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ ಈ ಸಿನಿಮಾನ. ಇದೇ ಮೇ 23ನೇ ತಾರೀಕು ನಿಮ್ಮ ಕುಲದಲ್ಲಿ ಕಿಳಿಯಾವುದು ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ವೀಕ್ಷಕರು ಯಾಕೆ ನಿಮ್ಮ ಸಿನಿಮಾ ನೋಡಬೇಕಂತ ಹೇಳಿದ್ರೆ ಏನು ಹೇಳ್ತೀರಾ? ಸಿನಿಮಾ ಫಸ್ಟ್ ಆಫ್ ಆಲ್ ಇವಾಗ ನಾವು ಎಷ್ಟೋ ಸಲ ಇವಾಗ ಅಂದ್ಕೊಳ್ತಾ ಇರ್ತೀವಿ, ಯಾವ ಸಿನಿಮಾನೂ ಚೆನ್ನಾಗಿಲ್ಲ. ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿದ್ರೇ ಅಲ್ವಾ ಸಿನಿಮಾ ಬೆಳೆಯೋಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು. ಆ್ಯಂಡ್ ನಮ್ಮ ಸಿನಿಮಾನೇ ಯಾಕೆ ನೋಡಬೇಕು ಅಂದರೆ ಒಂದು ಥಾಟ್ಫುಲ್ ಸಿನಿಮಾ. ಅಂದರೆ ಏನೋ ಒಂದು ಸುಮ್ಮನೆ ಫನ್ಗೋಸ್ಕರ ಮಾಡಿರೋದಲ್ಲ, ಏನೋ ಒಂದು ಮೀನಿಂಗ್ಫುಲ್ ಆಗಿರೋ ಅಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಪವರ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಎಲ್ಲನೂ ತುಂಬಿಕೊಂಡಿರೋ ಒಂದು ಇಮೋಷನ್ಸ್ ಆಗಿರಲಿ, ಅಥವಾ ಕೋಪ ಆಗಿರಲಿ, ಫೈಟ್ ಆಗಿರಲಿ, ಪ್ರೀತಿ ಆಗಿರಲಿ, ಎಲ್ಲನೂ ಮಿಕ್ಸ್ಡಪ್ ಆಗಿರೋ ಒಂದು ಪವರ್ ಪ್ಯಾಕ್ಡ್ ಸಿನಿಮಾನ ನಾವು ಕೊಡ್ತಾಯಿದ್ದೀವಿ. ಸೊ ಇದು ಫ್ಯಾಮಿಲಿ, ಅಂದರೆ ನಿಮ್ಮ ಮಕ್ಕಳಾಗಿರಲಿ, ನಿಮ್ಮ ಅಪ್ಪ ಅಮ್ಮ, ಯಾರನ್ನೇ ಆಗಿರಲಿ, ಎಲ್ಲರೂ ಕರ್ಕೊಂಡು ಬಂದು ನೋಡುವಂಥ ಸಿನಿಮಾ. ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು. ಆ್ಯಂಡ್ ನಮ್ಮಂಥ ಹೊಸ ಕಲಾವಿದ್ರನ್ನ ನೀವು ಬೆಳೆಸಬೇಕು. ನಿಮ್ಮ ಕೈಯಲ್ಲಿದೆ ನಾವು ಬೆಳೆಯೋದು ಬೀಳೋದು. ಸೊ ನಮ್ಮ ಎಫರ್ಟ್ಸ್ ನಾವು ಹಾಕಿದ್ವಿ, ಅದ್ಭುತವಾಗಿ ಬಂದಿದೆ. ನಿಮ್ಮ ಪ್ರೀತಿಯಿಂದ ನೀವು ಬಂದು ನೋಡಿದರೆ ನಮಗೆ ಖುಷಿ ಅಷ್ಟೆ. ಎಲ್ಲೋ ಒಂದು ಕಡೆ ನಿಮ್ಮ ಕಾಸ್ಟ್ಯೂಮಲ್ಲೂ ಕೂಡ ನಿಮ್ಮ ಊರಿಂದು ಒಂದು ಇದು ಕಾಣಿಸ್ತಾ ಇದೆ. ಅಂದರೆ ಏನು ಕೊಡಗು ಸ್ಯಾರಿ ಹಾಕೊಂಡ್ಬಂದಿರೋದು ಏನು ಒಂದು ಉದ್ದೇಶ ಅಂತ? ನಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನಗೆ ತುಂಬ ಇಮೋಷನ್ಸ್, ನನ್ನ ಊರಿನ ಮೇಲೆ ತುಂಬ ಇಮೋಷನ್ಸ್ ಇದೆ. ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ
ನನಗೆ ನನ್ನ ಊರನ್ನು ರೆಪ್ರೆಸೆಂಟ್ ಮಾಡ್ಕೊಳ್ಬೇಕು ಅಂತ ಹೀಗೆ ಬಂದಿದ್ದೀನಿ ಅಷ್ಟೇ. ಐ ಆಮ್ ಹ್ಯಾಪಿ ಆ್ಯಕ್ಚುಲಿ. ಅಂದರೆ ಎಲ್ಲರೂ ಬಂದ ತಕ್ಷಣ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಈ ಥರ ಕೊಡಗಿನ ಕಾಸ್ಟ್ಯೂಮಲ್ಲಿ ಬಂದಿದ್ದೀರಾ ಅಂತ. ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್, ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು ಸೊ ಮಚ್.